ಒಂದು ಆರ್ಟಿಸ್ಟ್ಗೆ ಪೇಯ್ನು ಏನೋ ಒಂದು ತೊಗೊಂಬರುತ್ತೆ ಆಚೆ, ಒಂದು ಕ್ರಿಯೇಟಿವಿಟಿ ತೊಗೊಂಬರುತ್ತೆ. ಸುಮಾರು ಎಕ್ಸಾಂಪಲ್ಸ್ ಇದೆ. ನೀವು ರ್ಯಾಪರ್ಸ್ ಎಲ್ಲ ಗಾಂಜಾ ಹೊಡಿತೀರ ನೀವೆಲ್ಲ ಈ ಥರ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿ, ಅಂದರೆ ಡಿಸ್ರೆಸ್ಪೆಕ್ಟ್ಫುಲ್ಲು. ಸುಮ್ಮನೆ ಕೆಲವೊಂದ್ಸಲ ಏನು ಮಾಡ್ತಾರೆ, ಮಾಡಿಸ್ಕೊತಾರೆ, ಕ್ರೆಡಿಟ್ ಕೊಡೋಲ್ಲ. ಇದೆಲ್ಲ ಆಗಿದೆ, ನಮ್ಮದ್ರಲ್ಲೂ ಆಗಿದೆ. ನಮ್ಮ ಪ್ಯಾಷನ್ಗೆ ನಮಗೆ ಖುಷಿ ಕೊಟ್ಟಿದೆ, ಬಟ್ ನಮ್ಮ ವ್ಯಾಲ್ಯೂ ಏನಾಯಿತು? ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಟೈಮ್, ನಮ್ಮ ಎನರ್ಜಿಗೆ ವ್ಯಾಲ್ಯೂ ಎಲ್ಲೋಯ್ತು? ಏನೂ ಇಲ್ಲ. ಅಂದರೆ ದುಡ್ಡಲ್ಲೇ ಕೊಡಿ ಅಂತಲ್ಲ, ಮರ್ಯಾದೆನೂ ಸರಿ ಇಲ್ಲ ಅಂತಂದರೆ ಹೋಗೋದು ಇಲ್ಲ ನಾವು ಆ ಥರದಕ್ಕೆ. ಬಟ್ ಆ ಪಾಯಿಂಟಲ್ಲಿ ಕರೆದುಬಿಟ್ಟು ಸೊ ಇನ್ ದಿಸ್ ಜರ್ನಿ ಆಫ್ 10 years ಅಲ್ವಾ, ನೀವು ಎಷ್ಟೊಂದು ಲೈವ್ ಪರ್ಫಾರ್ಮೆನ್ಸ್ಗಳು ಮಾಡಿದ್ದೀರಾ, ರ್ಯಾಪ್ ಸಾಂಗ್ಸ್ ಕೂಡ ರಿಲೀಸ್ ಮಾಡಿದ್ದೀರಾ. ಬಟ್ ಇಫ್ ದರ್ ಇಸ್ ಒನ್ ಮೂಮೆಂಟ್ ವೆರ್ ಯು ಫೀಲ್ ಲೈಕ್ ಓಕೆ ಐ ಮೇಡ್ ಇಟ್ ಅಂದರೆ ಯಾವುದಿರ್ಬೋದು? ನಾವು ಚಿಕ್ಕವರು ಜಿ ಟಿ ಆಡ್ಕೊಂಡು ಬೆಳೆದವರು. ನಿಜ ಅದು ಹೆಂಗೆ ಇದಕ್ಕೆ ಮಾಡಿಬಿಟ್ನಲ್ಲ ನಾನು ಪರ್ಫಾರ್ಮೆನ್ಸು ಅಂತ ಒಂದೊಂದು ಪ್ರೌಡ್ ಮೂಮೆಂಟ್. ನಿಜ ನಿಜ ನಿಜ. ಅಮ್ಮ ಫೋನ್ ಮಾಡ್ಬಿಟ್ಟು, ಏಯ್ ಬಿಗ್ ಬಾಸ್ಗೆ ಹೋಗಿದ್ದೀಯ ನೀನು? ಹೇಳಲ್ಲ ಬಿಗ್ ಬಾಸ್ಗೆ ಹೋಗಿದ್ದೀನಿ. ಬಿಗ್ ಬಾಸ್ಗೆ ಏನು ಒಳಗೋಗಿಲ್ಲ, ಪರ್ಫಾರ್ಮ್ ಮಾಡಿದ್ದೀನಿ ಅಷ್ಟೇ. ಹೌದಾ, ಹಂಗಂದ್ರೆ ಹೋಗು ಒಳಗಡೆನೆ ಹೋಗು ಅಂತಂದ್ರು. ಸೊ ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್ ಕ್ರಿಯೇಟಿಂಗ್ ದಟ್ ಸಾಂಗ್? ಕಂಪ್ಲೀಟಾಗಿ ಹಿಂದೆ ಹೋದಾಗ ಆಲ್ ಟೈಮ್ ಕನ್ನಡಿಗ ಬಂದು ಅದನ್ನು ಸೇಮ್ ಸ್ಕ್ರ್ಯಾಚಲ್ಲೇ ಏನು ಬಿಡಲೇಬೇಕು ಮಾಡಲೇಬೇಕು ಅನ್ನೋದನ್ನು ಡಿಸಿಷನ್ ಇರಲಿಲ್ಲ. ನಾನು ಕಮರ್ಷಿಯಲ್ ಟ್ರ್ಯಾಕ್ಸು ಮಾಡಿರಲಿಲ್ಲ, ಫೋಕಸ್ ಇರಲಿಲ್ಲ. ಸೊ ನಾನು ಕಮಿಂಗ್ ಅಪ್ ವಿತ್ ಕಮರ್ಷಿಯಲ್ ಟ್ರ್ಯಾಕ್ಸ್ ಇವಾಗ. ಸೊ ನಮ್ದು ಇವಾಗ ರೀಸೆಂಟಾಗಿ ನಾನು ಮತ್ತು ಬಿಜುಬ್ರು ಹೋಗ್ಬಿಟ್ಟು ವಿ ವರ್ಕ್ ಅಂಡರ್ ರವಿ ಬಸೂರು ಸರ್. ಸೊ ಹೋಗಿ ಅದು ಒಂದು ಮೂವಿ ಬರ್ತಾ ಇದೆ. ನೀವೊಂದು ರ್ಯಾಪ್ ಆ್ಯಂಥಮ್ ಕೂಡ ರಿಲೀಸ್ ಮಾಡಿದ್ರಿ, ಅದು ನಮ್ಮ ಆಡಿಯನ್ಸ್ಗೆ ಒಂದು 2 ಲೈನ್ಗಳು. 6-4 ನಮ್ದೆ ಜೋರು, ಚಿಂತೆ ಬೇಡ ಒಂದು ಚೂರು, ವಿಕೆಟ್ ಹೋದ್ರು 2-3 ಹೊಡೆಯೋರಿದಾರಿನ 3, ಟಿವಿ ಹಾಕೊಂಡು ಮನೆಯಲ್ಲಿ ಸ್ಕೋರ್ ನೋಡೋದು ಮಾಮೂಲಿ, ಗಿನ್ನಿಸ್ ರೆಕಾರ್ಡ್ಗೆ ಹೋಗುತ್ತೆ ನಮ್ಮ RCB ಫ್ಯಾನ್ಸ್ ಹಾವಳಿ, ಬಾರೋ ಮಗ ಬಾರೋ 4-6 ಸ್ಟೆಪ್ ಹಾಕೋ, ಈ ಸಲ ಕಪ್ ನಮ್ದೇ, ಸಪೋರ್ಟ್ ಮಾಡಿ ಎತ್ತಾಕೋ, ಕಿತ್ತಿ ಬಿಸಾಕೋದೆ ನಾವೊಂಥರ JCB, ಗೆದ್ರು ಸೋತ್ರು ಇಲ್ಲಿ ನಾವು ಹೇಳೋದೆ RCB. ಸೊ ಇದಾದ ಮೇಲೆ ನೀವು ಪ್ರಪಂಚ ರಿಲೀಸ್ ಮಾಡಿದ್ದು. ಪ್ರಪಂಚ ಬಂದು ಒಂದು ಡಿಪ್ರೆಸಿವ್ ಮೂಮೆಂಟ್ ನಂದು. ನನ್ನ ಫಾದರ್ನ ಕಳ್ಕೊಂಡಾಗ ಅದೊಂದು ಪೇಯ್ನು, ಹೇಳಂಗಿಲ್ಲ ಬಿಡಂಗಿಲ್ಲ, ಯಾರಿಗೂ ಎಷ್ಟು ಅರ್ಥ ಮಾಡಿಸ್ತಿರೋದು ಗೊತ್ತಾಗಲ್ಲ. ಆ ಪೇಯ್ನ್ ನಮಗೆ ಅಷ್ಟೇ ಗೊತ್ತಿರುತ್ತೆ, ಮನೆಯವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಸೊ ಅದೊಂದು ಪೇಯ್ನಲ್ಲೇ ಇರ್ತಾಯಿದ್ದೆ. ಆ ಟೈಮಲ್ಲಿ ಸುತ್ತ ವಾತಾವರಣ ನನಗೆ ಅಷ್ಟು ಕ್ಲಿಯರ್ ಅನಿಸ್ತಾ ಇರಲಿಲ್ಲ. ಏನೋ ಕ್ವಶನ್ ಕಾಡೋದು ಸುಮ್ಮನೆ, ಇವ್ರು ಯಾಕೆ ಹಿಂಗೆ ಯಾವ ಥರ ಹಿಂಗಿಲ್ಲ, ಏನು ನಮ್ಮ ತಂದೆನೇ ಬೇಕಾಗಿತ್ತ ಹೋಗೋಕ್ಕೆ, ಇದೆಲ್ಲ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನನಗೆ ವರ್ಲ್ಡ್ ಮೇಲೆ ಡಿಪ್ರೆಷನ್ ಆಗೋಯ್ತು. ತಂದೆ ಕಳ್ಕೊಂಡ್ಮೇಲೆ ಏನು ಬೇಡ, ಈ ಪ್ರಪಂಚ ಏನಕ್ಕೆ ಬೇಕು, ಅವರೇ ಇಲ್ಲ, ಇದೆಲ್ಲ ಸ್ಟಾರ್ಟ್ ಆದಾಗ ಅದು ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಲೈಕ್ ಏನೋ ಒಂದು ಐ ಹ್ಯಾವ್ ಟು ಬ್ರಿಂಗ್ ಸಮಥಿಂಗ್ ಔಟ್. ಒಂದು ಆರ್ಟಿಸ್ಟ್ಗೆ ಪೇಯ್ನು ಏನೋ ಒಂದು ತೊಗೊಂಬರುತ್ತೆ ಆಚೆ, ಒಂದು ಕ್ರಿಯೇಟಿವಿಟಿ ತೊಗೊಂಬರುತ್ತೆ. ಸುಮಾರು ಎಕ್ಸಾಂಪಲ್ಸ್ ಇದೆ ಅದು. ಸೊ ನನ್ನ ಲೈಫಲ್ಲೂ ಅದು ಹಂಗಾಗಿದೆ. ಸೊ ಪ್ರಪಂಚ ಬರೋದಕ್ಕೆ ರೀಸನ್ನೇ ಡಿಪ್ರೆಷನ್ ಆಗಿರೋದು. ಸೊ ಡಿಪ್ರೆಷನ್ನಿಂದ ಆಚೆ ಬರಬೇಕು, ನಾನು ಬರಬೇಕು ಇದರಿಂದ ಅಂದಾಗ ನಾನು ಏನಾದರೂ ಒಂದು ಆಚೆ ಹಾಕ್ಕೋಬೇಕು, ಔಟ್ಲೆಟ್ ಬೇಕು, ಒಂದು ಹಾಕ್ಕೋಬೇಕು ಅಂದಾಗ ದೆನ್ ಐ ಸ್ಟಾರ್ಟೆಡ್ ರೈಟಿಂಗ್. ಯಾಕಂದರೆ ಒಂದಿಷ್ಟು ಹಾರ್ಶ್ ರಿಯಾಲಿಟಿಗಳಿದೆ ವಿಚ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಅಂದರೆ ಮನುಷ್ಯರು ಹೆಂಗಪ್ಪ, ಏನಕ್ಕೆ ಹಿಂಗಾಡ್ತವ್ರೆ, ಒಂದು ಕ್ವಶನ್ ತುಂಬ ಕಾಡೋದು, ಆಮೇಲೆ ಸರಿ ಅದಕ್ಕೊಂದು ಸೊಲ್ಯೂಷನ್ ಸಿಗ್ತಿ, ಇನ್ನೊಂದು ಯಾವುದೋ ಕ್ವಶನ್ ಕಾಡೋದು, ಯಾವುದಕ್ಕೂ ಸಮಾಧಾನ ಇಲ್ಲ, ಬರೀ ಕೇವಸು. ಈ ಮಧ್ಯದಲ್ಲಿ ಸಾಕು ಪ್ರಪಂಚ ನನಗೆ ಅನ್ನೋಂಥ ಒಂದು ನಾನು ಸ್ಟೇಟ್ ಆಫ್ ಮೈಂಡಿಗೆ ಬಂದಾಗಲೇ ಐ ಫೌಂಡ್ ಮೈ ಪೀಸ್. ಅಂದರೆ ಸುಮಾರು ಜನ ಏನು ಅಂದ್ಕೊಂಡ್ರು ಅಂದರೆ ನನಗೆ ಆ ಪಾಯಿಂಟಲ್ಲಿ ನಾನಿದ್ದಾಗ ಸುಮಾರು ಏನು ಅಂದ್ಕೊಂಡ್ಬಿಟ್ರು ಅಂದರೆ, ನಾನು ಪೋಸ್ಟರ್ ರಿಲೀಸ್ ಮಾಡಿದಾಗೆಲ್ಲ ಸುಮ್ಮನೆ ಸೂಸೈಡಲ್ ಥರ ಏನೋ ಮಾಡ್ಕೋತಾ ಇದ್ದಾನೆ ಅವನು, ಏನೋ ಆ ಥರ ಎಲ್ಲ. ದಟ್ ವಾಸ್ ನಾಟ್ ಥಿಂಗ್. ನನಗೇನೋ ನನ್ನ ಪೇಯ್ನಿಂದ ನಾನೇನೋ ಆಚೆ ತರಬೇಕಿತ್ತು. ಪೋಸ್ಟರ್ ಬಿಟ್ಟಾಗ ಜನಕ್ಕೆ ಏನೋ ಸೂಸೈಡಲ್ ಥರ ಏನೋ ಮಾಡ್ತಾ ಇದ್ದಾನೆ, ತುಂಬ ಡಾರ್ಕಾಗಿ ಏನೋ ತೊಗೊಂಡೋಗ್ತಾ ಇದ್ದಾನೆ ಅನ್ನೋದನ್ನು, ಅಂದರೆ ನಾನು ಆ ಸಬ್ಜೆಕ್ಟೇ ಟಚ್ ಮಾಡಿರಲಿಲ್ಲ, ಬಟ್ ನನಗೆ ಟಚ್ ಆಗಿಬಿಟ್ಟಿತ್ತಲ್ಲ. ಸೊ ಐ ಥಾಟ್ ಆಫ್ ರೈಟಿಂಗ್ ಇಟ್ ಔಟ್, ಪುಟಿಂಗ್ ಇಟ್ ಔಟ್. ಒಂದು ಆರ್ಟಿಸ್ಟ್ ಆದಾಗ ಒಂದು ಎಲ್ಲ ಥರದ್ದು ಸಾಂಗ್ ಮಾಡ್ತಾ ಇರಬೇಕು, ಅದರಲ್ಲೂ ಒಂದು ಜರ್ನಿ. ಅಂದರೆ ನಾನು ಬೇಕಂತ ಡಿಸೈಡ್ ಆಗಿಲ್ಲ, ಅದೊಂದು ಸಿಚುವೇಶನ್ಗೆ ಅದು ಬಂದಿರೋದು. ಸುಮಾರು ಜನಕ್ಕೆ ಅದು ಟ್ರ್ಯಾಕ್ ಇಷ್ಟ ಆಯಿತು. ರಿಲೀಸ್ ಆದಮೇಲೆ ತುಂಬಾ ಮೆಸೇಜಸ್ ಎಲ್ಲ ಬಂತು, ಆರ್ ಯು ಫೈನ್, ಏನಾಯ್ತು, ಏನಕ್ಕೆ ಹಿಂಗೆ ಬರೀತಾ ಇದೆಯಾ ನೀನು, ಹಂಗೆ ನಾನು ನಂದೆ ನಾವು ಆಮ್ ಡೂಯಿಂಗ್ ಫೈನ್. ಅದು ನಾನು ತೆಗಿಬೇಕಿತ್ತು ಅಷ್ಟೇ.
ಇವಾಗಷ್ಟೇ ಪ್ರಪಂಚ ಅಂತ ನೀವು ಕೇಳ್ದಾಗ್ಲೇ ಅವಾಗ ನಾನು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಅಷ್ಟೇ, ಆ ಪ್ರಪಂಚಕ್ಕೆ ಹೋಗೋಕ್ಕೆ ಸಾಧ್ಯ ಅಷ್ಟೇ. ಹೋಗ್ಬಿಟ್ಟು ಏನು ಅಂತ ಸುಮ್ಮನೆ ಹೇಳ್ಬೋದು ಅಷ್ಟೇ. ನಂಗೆ ಕಂಪ್ಲೀಟ್ಲಿ ಅಲ್ಲೇನಿಲ್ಲ, ಐ ಔಟ್ ಆಫ್ ಇಟ್. ಆ ನೋವಿಲ್ಲ, ಏನಿಲ್ಲ. ಇವಾಗ ಐ ಆಮ್ ಡೂಯಿಂಗ್ ಫೈನ್. ಇವಾಗ ಲೈಫ್ ಮೇಲೆ ಒಂದು ಕ್ಲಾರಿಟಿ ಇದೆ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್. And good to know. So let's move to happy things. Yes. Happy things is ಈ ಸಲ ಕಪ್ ನಮ್ದು. ಓ ಮೈ ಗಾಡ್, ಎಷ್ಟು ವರ್ಷ ಆವತ್ತು ಕಪ್ ಎತ್ತದಾಗ ನಿಮ್ಮ ಫೀಲಿಂಗ್ ಆಗಿತ್ತು? ಕಪ್ಪಿಂಗ್ ಎತ್ತಾವ್ರೆ ನನ್ನ ಗಂಟ್ಲಿಂಗೆ ಕಿತ್ತೋಗ್ಬಿಟ್ಟಿದೆ, ಹಂಗೆ ಕಿರ್ಚಾಡಿ. ಬೆಂಗಳೂರು ಅವತ್ತು ಅಯ್ಯೋ ಹೆಂಗೆ ಕಿರ್ಚಿ ಎಲ್ಲಿ ನಂದೊಬ್ಬನ್ನೇ ಅಲ್ಲ, ಅದು ಎಲ್ಲಾರ್ದು ಕಿರ್ಚಾಟನೇ. ಅದು ಎಲ್ಲಾರು ಕೇಳ್ತಾವ್ರೆ, ಎಲ್ಲಾರು ಕಿರ್ಚಾಟ ಎಲ್ಲಾರು ಕೇಳ್ತಾವ್ರೆ. ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಕಿರ್ಚಾಟಕ್ಕೆ ಖುಷಿಯಾಗಿರೋದು. ಈಗ ಸುಮ್ನೆ ಕಿರ್ಚಕ್ಕೆ ಸುಮ್ನೆ ಕಿರ್ಚಬೇಡ ಅನ್ನೋದು ಬೇರೆ, ದೊಡ್ಡವರು ಕಿರ್ಚಾಟಕ್ಕೆ ನಿನ್ಗಿಂತ ನನ್ ಕಿರ್ಚಾಟ ನೋಡೋ ಅನ್ನೋದರ ಆಗೋಯ್ತು. ಅದೊಂಥರ ಬೆಸ್ಟ್ ಮೂಮೆಂಟ್. RCB ಕೊಟ್ಟಿರೋದು ಲೈಕ್ ಬೆಸ್ಟ್ ಗಿಫ್ಟ್ ಅದು. ಬಟ್ ಅದು ಸ್ಟ್ಯಾಂಪೇಡ್ ಏನಾಯ್ತು, ದಟ್ ಇಸ್ ಅ ವೆರಿ ಸ್ಯಾಡ್, ವೆರಿ ಅನ್ಫಾರ್ಚುನೇಟ್. ಅದು ಆಗಬಾರ್ದಾಗಿತ್ತು ಅಷ್ಟೇ. ಬಟ್ ಅಲ್ಲಿ ನೀವು ನೋಡಿದಾಗ ಅದು ಎಂಥ ಸ್ಟ್ರೆಂತ್ RCB ಫ್ಯಾನ್ ಬೇಸು ಅಂತ ಅಲ್ಲಿ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು, ವರ್ಲ್ಡ್ಗೆ ಗೊತ್ತಾಗೋಯ್ತು ಏನು ಅಂತ ಅಂದ್ಬಿಟ್ಟು. ಯಾಕಂದರೆ ಒಂದು ಟ್ರಾಫಿ ಇದಕ್ಕೆ ಒಂದು ಪೆರೇಡ್ಗೆನೆ ಹಂಗಾಗಬೇಕಾಗಿರೋದು, ದಟ್ ವಾಸ್ ಅನ್ಫಾರ್ಚುನೇಟ್. ಬಟ್ ಏನು ಅಂತಂದರೆ ಫ್ಯಾನ್ ಬೇಸ್ ಬಿಲ್ಡ್ ಆಗಿದೆ ಆ ಲಾಯಲ್ಟಿಯಿಂದ. ಆ ಲಾಯಲ್ಟಿ ಅವ್ರು ಕೊಟ್ಟಿದ್ದಕ್ಕೆ 18 ವರ್ಷ ಅನ್ಸ್ಕೊಂಡಿದೀವಿ. ತಮಾಷೆ ಅಲ್ಲ, ಅಂದ್ರೆ ನಮ್ಮಷ್ಟು ತಾಳ್ಮೆ ಇಲ್ಲ, ಪೇಷನ್ಸ್ ಇಲ್ಲ. ಬೇರೆ ಟೀಮಲ್ಲಿ ನೋಡಿ ನೀವು, ಸೋತಿದ ತಕ್ಷಣ ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ತಾರೆ. ಅವರು ಕ್ಯಾಪ್ಟನ್ ಬೈತಾರೆ, ಪ್ರೀತಿ RCB ಮೇಲೆ. ಸೋತಷ್ಟು ಜಾಸ್ತಿ ಪ್ರೀತಿ, ಸೋತಷ್ಟು ಫ್ಯಾನ್ ಬೇಸ್ ಜಾಸ್ತಿ. ಆಮೇಲೆ ಅದನ್ನೂ ರೇಗ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ದಟ್ ಸೋಲದೇ ಅವ್ರಿಗೆ ಫಿಕ್ಸು ಲೈಫ್ ಎಲ್ಲ ಅನ್ನೋ ಥರನೂ ಆಗ್ಬಿಟ್ಟು ಈ ಬ್ರೇಕ್ ಕರೆಕ್ಟಾಗಿ ಬ್ರೋಕ್ ಮಾಡಿಬಿಟ್ವಿ, ಮುಗ್ಸಾಕ್ಬಿಟ್ವಿ ಅದನ್ನು. ನೌ ವಿ ಆರ್ ಇನ್ ಪೀಸ್. ಬಟ್ ಯಾರ್ಯಾರು ಪ್ರಾಣ ಕಳ್ಕೊಂಡ್ರೋ ರೆಸ್ಟ್ ಇನ್ ಪೀಸ್. ಆ್ಯಂಡ್ ಯಾ, ಓಕೆ, ಲೆಟ್ಸ್ ಮೂವ್ ಆನ್. ಸ್ಪೀಕಿಂಗ್ ಅಬೌಟ್ RCB, ನೀವೊಂದು ರ್ಯಾಪ್ ಆ್ಯಂಥಮ್ ಕೂಡ ರಿಲೀಸ್ ಮಾಡಿದ್ರಿ. ಅದು ನಮ್ಮ ಆಡಿಯನ್ಸ್ಗೆ ಒಂದು 2 ಲೈನ್ ಹೇಳು. 6-4 ನಮ್ದೆ ಜೋರು, ಚಿಂತೆ ಬೇಡ ಒಂದು ಚೂರು, ವಿಕೆಟ್ ಹೋದ್ರು 2-3 ಹೊಡೆಯೋರಿದ್ದಾರಿನ 3, TV ಹಾಕೊಂಡು ಮನೆಯಲ್ಲಿ ಸ್ಕೋರ್ ನೋಡೋದು ಮಾಮೂಲಿ, ಗಿನ್ನಿಸ್ ರೆಕಾರ್ಡ್ಗೆ ಹೋಗುತ್ತೆ ನಮ್ಮ RCB ಫ್ಯಾನ್ಸ್ ಹಾವಳಿ, ಬಾರೋ ಮಗ ಬಾರೋ 4-6 ಗೇಟ್ ಸ್ಟೆಪ್ ಹಾಕೋ, ಈ ಸಲ ಕಪ್ ನಮ್ದೇ, ಸಪೋರ್ಟ್ ಮಾಡಿ ಎತ್ತಾಕೋ, ಕಿತ್ತಿ ಮಿಸ್ ಹಾಕೋದೆ ನಾವು ಒಂಥರ JCB, ಗೆದ್ರು ಸೋತ್ರು ಇಲ್ಲಿ ನಾವು ಹೇಳೋದೆ RCB. ಸೂಪರ್. RCB ನಮ್ಮ ಬೆಂಗಳೂರಿನ ಟೀಮ್, ನಮ್ಮ ಕರ್ನಾಟಕದ ಟೀಮ್. ಆ್ಯಂಡ್ ಕರ್ನಾಟಕ ಅಂತ ಬಂದಾಗ November 1 ಗೊತ್ತು ನಿಮಗೆ, ಕನ್ನಡ ರಾಜ್ಯೋತ್ಸವ. ಆ್ಯಂಡ್ ಎಷ್ಟೊಂದು ರಾಜ್ಯೋತ್ಸವ ಫಂಕ್ಷನ್ಗಳೆಲ್ಲ ನೋಡಿದ್ದೀನಿ, ಒಂದು ಸಾಂಗ್ ಮಿಸ್ ಆಗದೆ ಪ್ಲೇ ಆಗುತ್ತೆ, ಅದು ನಿಮ್ಮ ಆಲ್ ಟೈಮ್ ಕನ್ನಡಿಗ. ಸೊ ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್ ಕ್ರಿಯೇಟಿಂಗ್ ದಟ್ ಸಾಂಗ್? ಕಂಪ್ಲೀಟಾಗಿ ಹಿಂದೆ ಹೋದಾಗ ಆಲ್ ಟೈಮ್ ಕನ್ನಡಿಗ ಬಂದು ಅದನ್ನು ಸೇಮ್ ಸ್ಕ್ರ್ಯಾಚಲ್ಲೇ, ಏನು ಬಿಡಲೇಬೇಕು ಮಾಡಲೇಬೇಕು ಅನ್ನೋದನ್ನು ಡಿಸಿಷನ್ ಇರಲಿಲ್ಲ. ಜಸ್ಟ್ ಔಟ್ ಆಫ್ ಪ್ಯಾಷನ್ ಮಾಡೋಣ ಅಂತ ಹೇಳೇ ಕೂತ್ಕೊಂಡ್ವಿ. ಈ ಥರ ಹಿಟ್ ಆಗಲಿ, ರಾಜ್ಯೋತ್ಸವದಲ್ಲೆಲ್ಲ ಪ್ಲೇ ಆಗಲಿ ಅನ್ನೋದು ಇರಲಿಲ್ಲ, ಮೈಂಡಲ್ಲಿ ಇರಲಿಲ್ಲ. ಸೊ ಏನಾಗುತ್ತೆ ಅಂದರೆ ಕೆಲವೊಂದ್ಸಲ ಅದು ವರ್ಕ್ ಆಗುತ್ತೆ, ಅಂದರೆ ತುಂಬ ನಾವು ಇದು ಆಗಲೇಬೇಕು ಅನ್ನೋದು ಆಗಲ್ಲ. ಆ ಥರ ಯೋಚನೆ ಇಟ್ಕೊಂಡ್ರೆ ಆಗಲ್ಲ. ಅದನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಏನು ಮಾಡಬೇಕಾಗಿದೆ ಆ ಕೆಲಸ ಮಾಡಿದ್ರೆ ಅದು ಎಲ್ಲಿಗೆ ಹೋಗ್ಬೇಕು ಅದು ಹೋಗುತ್ತೆ. ನಿಜ. ಸೊ ಇದು ಆಲ್ ಟೈಮ್ ಕನ್ನಡಿಗನೂ ಅದೇ ಪ್ಯಾಟ್ರನಲ್ಲೇ ಹೋಯಿತು. ಸೊ ನಾನು, ಬಿಜು ಬ್ರೋ ಮತ್ತು ನಮ್ಮಣ್ಣ ಎಲ್ಲ ಸೇರಿಕೊಂಡು, ಪ್ರಭು ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಅವಾಗ ಅವರು ಮೂವೀಸ್ಗೆ ಮಾಡ್ತಾಯಿದ್ರು, ನಮ್ಮನ್ನ ಕರೆಸ್ಕೊಂಡು ಮಾಡೋಣ ಅಂತ ಹೇಳಿ 1-2 ಸೆಷನ್ ಎಲ್ಲ ಹಾಕ್ಕೊಂಡು ಎಲ್ಲ ಬರೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡು, ಆ್ಯಸ್ ಸೂನ್ ಆ್ಯಸ್ ಇಟ್ ಈಸ್ ಡನ್, ಅವಾಗ ನಮಗೆ ವಿ ಸ್ಟಾರ್ಟೆಡ್ ಗೆಟಿಂಗ್ ದ ಹೋಪ್ ದಟ್ ಏನೋ ಒಂದು ಆಗ್ಬೋದು ಅಷ್ಟೇ, ನಾಟ್ ಲೈಕ್ ಮಾಡೇ ಮಾಡೋಣ ಏನಾದರೂ. ಅವಾಗ ನಮಗೆ ಇವಾಗಿನ ಟೈಮ್ಸಲ್ಲಿ ಮಾರ್ಕೆಟಿಂಗ್ ಹೆಂಗೆ ನಡೀತದೆ ಅದಿಲ್ಲ ಅವಾಗ ಏನೇ ಇದ್ರೂ ಯಾರಿಗಾರ ಹೇಳು, ಮೆಸೇಜ್ ಮಾಡು, ಅವ್ರಿಗೆ ಇಷ್ಟ ಕಳಿಸು, ಲಿಂಕ್ ಕಳಿಸು, ನೋಡು, ಶೇರ್ ಮಾಡು, ಲೈಕ್ ಮಾಡು, ಕಮೆಂಟ್ ಮಾಡು. ಇದೇ ಎಲ್ಲ ಕಡೆ ನಡೀತದೆ. ಆ ಟೈಮ್ಸಲ್ಲೇ ಒಂದು ಲೆವೆಲ್ ಆಫ್ ವೈರಲ್ ಆಯಿತು ಹಾಡು, ಚೆನ್ನಾಗಿ. ಅದು ಕರೆಕ್ಟಾಗಿ ನವಂಬರ್ ಟೈಮಲ್ಲೇ ಬಂದು ಕೂತ್ಕೊಂತು. ಬಟ್ ನಮ್ಮ ತಲೆಯಲ್ಲಿ ನವಂಬರ್ಗೆ ಹೋಗ್ಲೇಬೇಕು ಅನ್ನೋದು ಇರಲಿಲ್ಲ, ಇದು ಯಾವಾಗಾದ್ರೂ ಬಿಡೋಣ, ನೋಡೋಣ ಯಾವ ಟೈಮಿಗೆ ಬರುತ್ತೋ. ಸೊ ಯಾವಾಗ ಅದನ್ನು ಬಿಟ್ವೋ ಅಲ್ಲಿ ಅವತ್ತಿಂದನೇ ಅದು ವೈರಲ್ ಆಗೋಯ್ತು. ಸುಮಾರು ಜನ ಅದನ್ನೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿ, ನೋಡೋಕ್ಕೆ ಸ್ಟಾರ್ಟ್ ಮಾಡಿ, ಅಪ್ರಿಷಿಯೇಟ್ ಮಾಡಿ, ಮೆಸೇಜು ಅದು ಇದು ಎಲ್ಲ ಥರ ನಮಗೆ ಸುರಿಯೋಕ್ಕೆ ಸ್ಟಾರ್ಟ್ ಆಯಿತು.
ಸೊ ಅದೊಂದು ಕನ್ನಡದ ಮೇಲೆ ಒಲವು ಅದು ಯಾವತ್ತಿದ್ರೂ ಇದ್ದೇ ಇರುತ್ತೆ. ಇವಾಗ ನಾಳೆನೂ ನನ್ಗೊಂದು ಮಾಡು ಕನ್ನಡದ ಮೇಲೆ ಅಂದರೆ ಐ ಆಮ್ ರೆಡಿ ಡೂ ದ್ಯಾಟ್. ನಿಜ. ಸೊ ಅದು ಹೆಂಗಂತಂದರೆ ಅದೊಂದು ಬೈ ಡಿಫಾಲ್ಟ್ ನನ್ನ ಒಳಗಡೆ ಮಾಡಬೇಕು ಇದಕ್ಕೋಸ್ಕರ ಅಂತಂದಾಗ ಐ ಆಮ್ ರೆಡಿ ಟು ಡೂ ಇಟ್. ಇಟ್ ಈಸ್ ನಾಟ್ ಲೈಕ್ ನನ್ನ ಹತ್ರ ಖಾಲಿಯಾಗಿದೆ ಇವಾಗ ನಾನೇನು ಮಾಡಲ್ಲ, ಹಂಗಲ್ಲ. ಭಂಡಾರ ಇದೆ, ಕನ್ನಡ ಎಷ್ಟೆಲ್ಲ ಕೊಟ್ಟಿದೆ ನಮಗೆ. ಅದನ್ನೆಲ್ಲ ಇಟ್ಕೊಂಡು ನಾವು ಏನು ಮಾಡದೇ ಇದ್ರೆ ಕನ್ನಡಕ್ಕೋಸ್ಕರನೇ ನಾವು ಏನು ಮಾಡ್ತಾ ಇಲ್ಲ ಅಂತಂದರೆ ಅದು ನಮಗೆ ನಾಚಿಕೆ ಆಗ್ಬಿಡ್ಬೇಕು ಲಾಸ್ಟ್. ನಿಜ ನಿಜ. ಸೊ ಅದೊಂದು ಡೆಡಿಕೇಶನ್ ನಮ್ಮ ಕಡೆಯಿಂದ ಏನು ಕೊಡ್ಬೋದು ಅದನ್ನು ನಾವು ಕೊಟ್ಟು ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಿ ನಮ್ಗದೊಂದು ಪ್ರಶಂಸೆ ವಾಪಸ್ ಬಂತಲ್ಲ ಅದೆಲ್ಲ ಕನ್ನಡಕ್ಕೆ ಸಲ್ಲಬೇಕು. ಅದರಿಂದನೇ ನಮ್ಮ ಇಲ್ಲಿವರೆಗೂ ಬಂದಿರೋ ನನ್ನ ಕರಿಯರಲ್ಲಿ ನಾನು ಇಲ್ಲಿವರೆಗೂ ಬಂದಿರೋಕ್ಕೆ ಮೇನ್ ರೀಸನ್ನೇ ಕನ್ನಡ. ದೊಡ್ಡ ಮಾತು. ಅದರಿಂದನೇ ನಾನು ಉಳ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜ ನಿಜ. ವಂಡರ್ಫುಲ್. ಸೊ ಇನ್ ದಿಸ್ ಜರ್ನಿ ಆಫ್ 10 years ಅಲ್ವಾ, ನೀವು ಎಷ್ಟೊಂದು ಲೈವ್ ಪರ್ಫಾರ್ಮೆನ್ಸ್ಗಳು ಮಾಡಿದ್ದೀರಾ, ರ್ಯಾಪ್ ಸಾಂಗ್ಸ್ ಕೂಡ ರಿಲೀಸ್ ಮಾಡಿದ್ದೀರಾ. ಬಟ್ ಇಫ್ ದರ್ ಇಸ್ ಒನ್ ಮೂಮೆಂಟ್ ವೆರ್ ಯು ಫೀಲ್ ಲೈಕ್ ಓಕೆ ಐ ಮೇಡ್ ಇಟ್ ಅಂದರೆ ಯಾವುದಿರ್ಬೋದು? ಸೊ ಹಂಗೆ ಲೆಕ್ಕ ತೊಗೊಂಡ್ರೆ ಒಂದು ಸುಮಾರು ಸಿಚುವೇಶನ್ಸ್ ಇದೆ ಆ್ಯಂಡ್ ಸುಮಾರು ವರ್ಕ್ಸ್ ಕೂಡ ಮಾಡಿರೋದು ಇದೆ. ಬೆಕ್ ಸೈಜ್ ಕಂಪ್ನಿಗೆ ನಾನು ಆ್ಯಂಥಮ್ ಮಾಡಿದ್ದೆ. ಆ್ಯಂಡ್ ದೆನ್ ಎಕ್ಸೈಡ್ ಅವಾಗ ಹೆಲ್ಮೆಟ್ಸು ಚಿಕ್ಕ ಮಕ್ಕಳಿಗೆ ಹೆಲ್ಮೆಟ್ಸ್ ಇರಲಿಲ್ಲ, ಬರೀ ದೊಡ್ಡವ್ರಿಗೆ ಸುಮ್ಮನೆ ಗಾಡಿಯಲ್ಲಿ ಅವ್ರ ಮಕ್ಕಳನ್ನ ಹಾಕೊಂಡು ಸುಮ್ಮನೆ ಹೋಗ್ಬಿಡೋರು. ನಾವು ಚಿಕ್ಕ ಮಕ್ಳಿಗೆ ಇರಲಿಲ್ಲ. ಸೊ ಅದನ್ನು ನಾವು ಇಂಟ್ರೊಡಕ್ಷನ್ ಮಾಡಿದ ಟೈಮ್ಗೆ ಅದಕ್ಕೆ ಕನ್ನಡ ಟ್ರಾನ್ಸ್ಲೇಷನ್ಸ್ ಬೇಕಿತ್ತು. ಸೊ ನನಗೆ ಮುಂಬೈ ಆಫೀಸಿಂದ ಬಂದ್ಬಿಟ್ಟು ಮಾಡಿಸ್ಕೊಂಡ್ರು ನನ್ನ ಕಡೆಯಿಂದ. ಸೊ ಅದೊಂದು ಮಾಡಿದ್ದೆ. ಅಂದರೆ ಮೇಜರಾಗಿ ಎಲ್ಲದಕ್ಕಿಂತ ಜಾಸ್ತಿ ನನಗೆ ಒಂಥರ ಸ್ಯಾಟಿಸ್ಫೈ ಅಂತ ಅನಿಸಿದ್ದು ಏನಂತಂದರೆ ರಾಕ್ ಸ್ಟಾರ್ ಗೇಮ್ಸ್ಗೆ ನಾನು ಮಾಡಿದ್ದೆ. ರಾಕ್ ಸ್ಟಾರ್ ನಮ್ಮ GTA. ಎಸ್ GTA. ಆಲ್ GTA ಫ್ಯಾನ್ಸ್ಗೆ ಇದು ಏನಂತಂದರೆ ಅವ್ರ ಈವೆಂಟಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದೆ. ವಂಡರ್ಫುಲ್. ಸೊ ಅಲ್ಲಿ ಆಲ್ಮೋಸ್ಟ್ ನಿಮಗೆ ರಾಕ್ ಸ್ಟಾರ್ ಗೇಮ್ಸಲ್ಲಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಯಾವತ್ತಾಗಿದೆ ಇದಾಯಿತು, ಸುಮಾರು ವರ್ಷ ಆಯಿತು. ಸುಮಾರು ವರ್ಷನೇ ಆಯಿತು. ಬಟ್ ಅದು ಒಂಥರ ಪ್ರೌಡ್ ಮೂಮೆಂಟ್ ಆಗೋಯ್ತು. ಯಾಕಂದ್ರೆ ನಾವು ಚಿಕ್ಕವರು ನಾವು GT ಆಡ್ಕೊಂಡು ಬೆಳೆದವರು. ನಿಜ ನಿಜ. ಹೆಂಗೆ ಇದಕ್ಕೆ ಮಾಡಿಬಿಟ್ನಲ್ಲ ನಾನು ಪರ್ಫಾರ್ಮೆನ್ಸು ಅಂತ ಅದೊಂದು ಪ್ರೌಡ್ ಮೂಮೆಂಟ್. ನಿಜ ನಿಜ ನಿಜ. ಆ್ಯಂಡ್ ಐ ಗೆಸ್ ಐ ಆಮ್ ದ ಫಸ್ಟ್ ಆರ್ಟಿಸ್ಟ್ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಯಾರು ಮಾಡ್ತಾರೋ ಐ ಡೋಂಟ್ ನೋ. ಬಟ್ ಫಸ್ಟ್ ಇನ್ ದ ಲೈನ್ ನಾನು ಇದ್ದೆ. ನಂಗೆ ಖುಷಿ, ಓಕೆ ಫಸ್ಟ್ ಮಾಡ್ದಲ್ಲ, ಐ ಕ್ಯಾನ್ ಪುಟ್ ಇಟ್ ಇನ್ ಮೈ ಬುಕ್ಸ್ ಆಫ್ ಲೈಕ್ ಇನ್ ಯುವರ್ ಅಚೀವ್ಮೆಂಟ್ಸ್ ಬುಕ್ಸಲ್ಲಿ ಹಾಕೊಂಡ್ಬಿಡ್ಬೋದು. ಸೊ ಅದೊಂದು ನನಗೆ ಖುಷಿ ಕೊಡ್ತು. ಆ್ಯಂಡ್ ಅದು ಬಿಟ್ಟರೆ ಇನ್ನೊಂದು ನನಗೆ ಬಿಗ್ ಬಾಸಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದೆ. ಬಿಗ್ ಬಾಸ್ ಸೀಸನ್ 9 ಫಿನಾಲೆಗೆ ರಾಕೇಶ್ ಅಡಿಗ ಅಂತ ಅವರು ಕೂಡ ಫೇಮಸ್ ರ್ಯಾಪರು. ಸೊ ಅವ್ರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನನ್ನ ಮತ್ತೆ SID ಅಂತ ಇನ್ನೊಬ್ಬ ರ್ಯಾಪರ್. ಸೊ ನಮ್ಮಿಬ್ಬರನ್ನ ಅವ್ರನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ನಮ್ಮನ್ನ ಕರ್ಸ್ಕೊಂಡ್ರು ಸ್ಟೇಜ್ ಮೇಲೆ. ಸೊ ಅಲ್ಲಿ ಅದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅದೊಂದು ಮರೆಯೋಕ್ಕಾಗಲ್ಲ ನನಗೆ. ಯಾಕಂದ್ರೆ ಹೋಲ್ ಕರ್ನಾಟಕ ಅದನ್ನ ನೋಡಿದ್ದಾರೆ. ಅಂಡ್ ಇನ್ನೊಂದೇನಂತಂದ್ರೆ ನಾನು ಅಲ್ಲಿ ಹೋಗಿರೋ ವಿಷಯ ನಮ್ಮಮ್ಮಂಗೆ ನಾನು ಹೇಳಿರ್ಲಿಲ್ಲ. ಅವ್ರು ಟಿವಿನಲ್ಲಿ ನೋಡ್ಲಿ ಅಂತ ಅನ್ಕೊಂಡಿದ್ದೆ. ಬಟ್ ಟೆಲಿಕಾಸ್ಟ್ ಆಗಿದ್ದ ದಿನ ಆಗಿದೆ, ನಾವಮ್ಮ ಬೆಂಗಳೂರಿಂದ ಊರ್ ಕಡೆ ಕಲಬುರ್ಗಿ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಟ್ರೈನಲ್ಲಿ. ಇಲ್ಲೆಲ್ಲ ಆಲ್ರೆಡಿ ಬಜಾಯಿಸ್ತಾ ಇದ್ದಾರೆ ಎಲ್ಲ ಕಡೆ. ಸೊ ನಾವಮ್ಮ ಊರಿಂದ ಅಲ್ಲಿ ಊರಿಗೆ ಇಳ್ದಿದ ತಕ್ಷಣ ಅಲ್ಲಿ ಶುರು ಹಚ್ಕೊಂಡ್ಬಿಟ್ರೆ ನಿಮ್ಮ ಮಗ ಬಿಗ್ ಬಾಸ್ ಹಂಗೆ ಹೆಂಗೆ ಅಂದ್ರೆ ಅಮ್ಮ ಫೋನ್ ಮಾಡ್ಬಿಟ್ಟು ಏಯ್ ಬಿಗ್ ಬಾಸ್ಗೆ ಹೋಗಿದ್ದೀಯ ನೀನು, ಹೇಳಲ್ಲ ಬಿಗ್ ಬಾಸ್ಗೆ ಹೋಗಿದ್ದೀನಿ. ಬಿಗ್ ಬಾಸ್ಗೆ ಏನು ಒಳಗೋಗಿದ್ದಾರೆ, ಪರ್ಫಾರ್ಮ್ ಮಾಡಿದ್ದೀನಿ ಅಷ್ಟೇ. ಹೌದಾ, ಹಂಗಂದ್ರೆ ಹೋಗು ಒಳಗಡೆನೆ ಹೋಗು ಅಂತಂದ್ರು. ಅದೊಂಥರ ಖುಷಿ ವಿಚಾರ, ಚೆನ್ನಾಗೆ ಅವ್ರಿಗೂ ಇಷ್ಟ ಆಗೋಯ್ತು, ಮಗ ಮಾಡ್ದ ಹಂಗೆ. ನಿಜ ನಿಜ. ಅದೊಂದು ಎಕ್ಸ್ಪೀರಿಯನ್ಸ್. ಸೊ ಈ ಥರ ಒಂದಿಷ್ಟು ಸಿಚುವೇಶನ್ಸ್ ಎಲ್ಲ ಇದೆ ಪರ್ಫಾರ್ಮ್ ಮಾಡಿರೋಂಥದ್ದು. ಸೂಪರ್. ಐ ಮೀನ್ ನೀವು ಇನ್ನಷ್ಟು ಬೆಳೀರಿ ಆ್ಯಂಡ್ ಒಂದು ದಿವಸ ಬಿಗ್ ಬಾಸ್ ಮನೆ ಒಳಗೂ ಹೋಗಿ ಅಂತ ವಿಶ್ ಮಾಡ್ತೀವಿ. ಸೊ ಸ್ಪೀಕಿಂಗ್ ಅಬೌಟ್ ಫ್ಯೂಚರ್, ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ವಾಟ್ ಇಸ್ ಅಪ್ಕಮಿಂಗ್? ನಿಮ್ಮ ಫ್ಯಾನ್ಸ್, ಫ್ರೆಂಡ್ಸ್, ಫ್ಯಾಮಿಲಿಗೆ ಏನಾದರೂ ಅಪ್ಡೇಟ್ ಇದ್ದರೆ ಆರ್ ಎನಿಥಿಂಗ್ ಸ್ಪೈಸಿ? ಸೊ ನಾನು ಕಮರ್ಷಿಯಲ್ ಟ್ರ್ಯಾಕ್ಸು ಮಾಡಿರಲಿಲ್ಲ, ಫೋಕಸ್ ಇರಲಿಲ್ಲ. ಸೊ ಐ ಆಮ್ ಕಮಿಂಗ್ ಅಪ್ ವಿತ್ ಕಮರ್ಷಿಯಲ್ ಟ್ರ್ಯಾಕ್ಸ್ ಇವಾಗ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಒಂದು ಸ್ವಲ್ಪ ಕಾನ್ಷಿಯಸ್ ಟ್ರ್ಯಾಕ್ಸನ್ನು ತೊಗೊಂಬರ್ತಾ ಇದ್ದೀನಿ. ಸೊ ಒಂದು ಬ್ಯಾಲೆನ್ಸ್ಡು ಕ್ಯಾಟಲಾಗ್ ಬರುತ್ತೆ ಇವಾಗ ನೆಕ್ಸ್ಟು. ಇವಾಗ ಇನ್ವೆಸ್ಟ್ಮೆಂಟ್ಸು ಸ್ಟಾರ್ಟ್ ಆಗಿದೆ ಮ್ಯೂಸಿಕ್ ವೀಡಿಯೋಸ್ ಮೇಲೆ. ಶೂಟಿಂಗ್ ಒಂದಿಷ್ಟು ವೀಡಿಯೋಸ್ ಆಗಿದೆ, ಎಲ್ಲ ಎಡಿಟಿಂಗ್ ಎಲ್ಲ ನಡೀತಾ ಇದೆ. ಒಂದಿಷ್ಟು ಹೊಸ ಪ್ಲ್ಯಾನಿಂಗ್ಸ್ ನಡೀತಾ ಇದೆ. ಆಮೇಲೆ ಒಂದಿಷ್ಟು ಏನಂತಾರೆ ಟ್ರ್ಯಾಕ್ಸ್ ಮೇಲೆ ಎಷ್ಟು ನಮಗೆ ಏನಂತಾರೆ ಒಂದು ಪ್ರಾಪರಾಗಿ ಇಷ್ಟಿಷ್ಟೇ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಏನು ಮಾಡ್ಕೊಬೋದು, ಇಲ್ಲ ಝೀರೋ ಬಜೆಟಿಂದನೇ ಮಾಡ್ರು ಏನು ಮಾಡ್ಬೋದು ಅಂತ ಬೇರೆ ಬೇರೆ ಆ್ಯನಾಲಿಸಿಸ್ ನಡೀತಾ ಇದೆ. ಲಾಸ್ಟಲ್ಲಿ ಮೂವೀಸ್ಗೆ ಟ್ರೈ ಮಾಡಿ ಮೇಲೆ ಕೆಳಗೆ ಆಗಿದೆ, ಮೂವೀಸಲ್ಲೂ ಆಗಿದೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕರೀತಾರೆ, ಸುಮ್ಮನೆ ಆಗಿಬಿಡ್ತಾರೆ. ಕೆಲವೊಂದು ಸಲ ಏನು ಮಾಡ್ತಾರೆ, ಮಾಡಿಸ್ಕೊತಾರೆ, ಕ್ರೆಡಿಟ್ ಕೊಡಲ್ಲ. ಇದೆಲ್ಲ ಆಗಿದೆ, ನಮ್ಮದ್ರಲ್ಲೂ ಆಗಿದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ಯಾವುದೋ ಒಂದು ಮೂವಿ ಕರೆದ್ರು, ಬಜೆಟ್ ಏನು ತುಂಬ ಹಿಂದೆ, ಬಜೆಟ್ ಏನು ಅಂತಂದರು.
ಬಜೆಟ್ ಒಂದು 25 ಅನ್ನೋ ಅವಾಗಿನ ಟೈಮಲ್ಲಿ. ಸರಿ ಆಯಿತು ನೋಡಿ, ಕಡಿಮೆ ಮಾಡ್ಕೊಳ್ಳಿ ಓಕೆ, ಏನೋ ಒಂದು ಫುಲ್ ಸಾಂಗ್ ಆರ್ ಪಾರ್ಟ್ ಆಫ್? ಫುಲ್ ಸಾಂಗ್, ಒಂದು ಕಂಪ್ಲೀಟ್ ಸಾಂಗು. ಸೊ ಇದು ನಂದು ಬಿಜ್ಜು ಬ್ರೋ ಇಬ್ಬರದ್ದು ಎಕ್ಸ್ಪೀರಿಯೆನ್ಸ್ ಇದ್ದು ನಾನು ಹೇಳ್ತೀನಿ. ಸೊ ಒಂದು 10,000ಕ್ಕೆ ಮಾಡ್ಕೊಳ್ಳಿ ಹಂಗೆ ಅಂತ. ಆ್ಯಂಡ್ ಬಿಜುಗೆ ಹೇಳಿದೆ ಹಿಂಗೆ ಇದೆ, ಏನು ಮಾಡೋದು ಅಂತ. ಇದನ್ನು ತುಂಬ ಹಿಂದೆ, ಇವಾಗ ಆ ಥರ ಸೀನ್ ಇರಲ್ಲ, ಹೋಗೋದು ಇಲ್ಲ ನಾವು ಆ ಥರದಕ್ಕೆ. ಬಟ್ ಆ ಪಾಯಿಂಟಲ್ಲಿ ಕರೆದುಬಿಟ್ಟು ಮಾಡಿಸ್ಕೊಂಡ್ರು. ನಮ್ಮದೇನು ಅಂತಂದರೆ ಅಲ್ಲೇ ಹೋಗಿ ಅಲ್ಲೇ ಮಾಡಿಬಿಟ್ಟಿದ್ದೀವಿ. ಅಲ್ಲೇ ಬರೆಯೋದು, ಅಲ್ಲೇ ರೆಕಾರ್ಡ್ ಮಾಡಿಬಿಡೋದು, ಅಲ್ಲೇ ಕೊಟ್ಬಿಡೋದು. ಮುಂಚೆ ಸೆಷನ್ ಮನೇಲಿ ಹಾಕ್ಕೊಂಡು ಬರ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡು ಒಂದಿಷ್ಟು ಹೋಗಲ್ಲಿ ಮಾಡೋಣ ಅನ್ನೋದು ಅದು ಬೇರೆ ಥರ ಇರೋದು. ಬಟ್ ವೆನ್ ವಿ ಡಿಡ್ ದರ್ ನಮಗೆ ಅದು ಪ್ರೌಡ್ ಫೀಲು. ಇಲ್ಲಿವರೆಗೂ ಬಂದಿದ್ದೀವಿ ನಾವು. ಇವಾಗ ನೀವು ಮುಂಚೆ ನೋಡಿದಾಗ ಬಿಜು ಕರ್ಸ್ಕೊಂಡು ಮಾಡು ಅಂತ ಹೇಳಿದಾಗೆ ನಾನು ಒಂದು ತಿಂಗಳು ತಗೊಂಡೆ, ಆ ಪಾಯಿಂಟ್ ಬೇರೆ. ಇವಾಗ ಇಬ್ಬರು ಒಟ್ಟಿಗೆ ಪಟ ಅಂತ ಮುಗಿಸ್ಕೊಂಡೆ. ಈವನ್ ಬಿಜು ಇನ್ನೂ ಸ್ಪೀಡ್, ನನಗಿನ್ನ ಸ್ಪೀಡು. ಬಟ್ ಅದು ಮಾಡಿದಾಗ ಅದು ನಮ್ಮ ಪ್ಯಾಷನ್ಗೆ ನಮಗೆ ಖುಷಿ ಕೊಟ್ಟಿದೆ. ಬಟ್ ನಮ್ಮ ವ್ಯಾಲ್ಯೂ ಏನಾಯಿತು? ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಟೈಮ್, ನಮ್ಮ ಎನರ್ಜಿಗೆ ವ್ಯಾಲ್ಯೂ ಎಲ್ಲೋಯ್ತು? ಏನೂ ಇಲ್ಲ. ಅಂದರೆ ದುಡ್ಡಲ್ಲೇ ಕೊಡಿ ಅಂತಲ್ಲ, ಮರ್ಯಾದೆನೂ ಸರಿಗಿಲ್ಲ ಅಂತಂದರೆ ದಟ್ ಈಸ್ ಅ ವೆರಿ ಬ್ಯಾಡ್ ಥಿಂಗ್. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ, ಅವ್ರು ಕರ್ಸ್ಕೊಂಡು ಕೊಡ್ತೀವಿ ಅಂತ ಹೇಳಿ 10 ಕೊಡ್ತೀವಿ ಅಂತ ಹೇಳಿ, ಸರಿ ಏನೋ ಒಂದು ಇವತ್ತೇನೂ ಇಲ್ಲ ನಮ್ಮ ಕೆಲಸ ಮಾಡಿಬಿಡೋಣ ಹೋಗಿ ಅಂತಂದ್ಬಿಟ್ಟು ಹೋಗಿ ನಾವು ಮಾಡೋಕ್ಕೆ ಹೋದಾಗ ಅಲ್ಲಿ ಲಾಸ್ಟಲ್ಲಿ 3,000 ಕೈ ಕೊಡ್ತಾಯಿದ್ದಾರೆ. 3,000 ಕೈ ಕೊಟ್ಬಿಟ್ಟು ದೇ ಸೇಯಿಂಗ್ ಲೈಕ್, ನೀವು ರ್ಯಾಪರ್ಸ್ ಎಲ್ಲ ಗಾಂಜಾ ಹೊಡಿತೀರ ಅಲ್ವಾ ನೀವೆಲ್ಲ, ಈ ಥರ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಡಿಸ್ರೆಸ್ಪೆಕ್ಟ್ಫುಲ್ಲು. ಸುಮ್ಮನೆ ನಾವು ಯಾರು ಏನು, ನಮ್ಮ ಬ್ಯಾಕ್ಗ್ರೌಂಡ್ ಏನೂ ಗೊತ್ತಿಲ್ಲ, ಮಾತ್ರ ಚೆನ್ನಾಗಿ ಆಡ್ತಾರೆ. ಅಂದರೆ ಕುಗ್ಗಿಸ್ಬೇಕಂದ್ರೆ ಕುಗ್ಗಿಸ್ಬಿಡ್ತಾರೆ, ಈ ಥರ ಎಲ್ಲ ಒಂದಿಷ್ಟು ಮಾಡ್ತಾರೆ. ಬಟ್ ಅದು ಕೊಟ್ಟಿರೋದ್ರಲ್ಲೇ ಅದೇನೂ ಸಾಲಲ್ಲ ಆವಾಗ ನಮಗೆ. ಆಮೇಲೆ ಬಿಜ್ಜು ನಾನು ಅದಕ್ಕೆ ಮಾಡಲ್ಲ, ನನಗೆ ಅದಕ್ಕೆ ಇಷ್ಟ ಆಗಲ್ಲ, ಈ ಥರ ಎಲ್ಲ ಮಾಡ್ತಾರೆ ನನ್ನ ಜೊತೆ ಅಂತ. ಇವಾಗ ಬೇರೆ, ಇವಾಗ ಬ್ರ್ಯಾಂಡ್ ವ್ಯಾಲ್ಯೂ ಬೇರೆ, ಅದು ಕರ್ಸ್ಕೊಳೋದು ಬೇರೆ, ವರ್ಕ್ ಮಾಡಿಸೋದು ಬೇರೆ, ಅದೇ ರೀತಿಯ ರೀಚ್ ಬೇರೆ ಲೆವೆಲಲ್ಲಿ ಹೋಗುತ್ತೆ, ಅದು ಬೇರೆ. ಬಟ್ ಆ ಟೈಮಲ್ಲಿ ನೋಡಿದಾಗ ಆ ಪ್ಯಾಷನ್ ಇನ್ನೂ ಹೈ ಇತ್ತು, ಇನ್ನೂ ಬೇರೆ ಲೆವೆಲಲ್ಲಿ ಇತ್ತು ನಮ್ಗೆ. ಆ ಟೈಮಲ್ಲೇ ನಮಗೆ ಹಂಗೆ ಕುಗ್ಗಿಸ್ಬಿಟ್ರು. ಆ ಜರ್ನಿ ಇನ್ಮೇಲೆ ಆ ಥರ ಆಗೋದು ಬೇಡ ಅಂತ ಹೇಳಿನೇ, ಏನೇ ಕಾಲ್ಸ್ ಏನೇ ಬಂತಂತಂದ್ರೂ ಒಂದು ಆರ್ಗನೈಸ್ಡ್ ಆಗಿ ಪ್ಲ್ಯಾನ್ ಮಾಡ್ಕೊಂಡೇ ವಿ ಗೋ ದೇರ್. ಸೊ ಅದೇ ರೀತಿ ಇವಾಗ ಮೂವೀಸ್ಗೆ ವರ್ಕ್ಗಳು ಎಲ್ಲರದು, ಬಾಯ್ಸ್ದು ಎಲ್ಲರದೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಮ್ದು ಇವಾಗ ರೀಸೆಂಟಾಗಿ ನಾನು ಮತ್ತು ಬಿಜು ಬ್ರೋ ಹೋಗ್ಬಿಟ್ಟು ವಿ ವರ್ಕ್ಡ್ ಅಂಡರ್ ರವಿ ಬಸ್ರೂರು ಸರ್. ಸೊ ಹೋಗಿ ಅದು ಒಂದು ಮೂವಿ ಬರ್ತಾ ಇದೆ, ರವಿಶಂಕರ್ ಸರ್ ಅವ್ರದ್ದು ಡೈರೆಕ್ಷನಲ್ಲಿ ಬರ್ತಾ ಇದೆ. ಅವ್ರ ಮಗದು ಡೆಬ್ಯೂ ಮೂವಿ ಬರ್ತಾ ಇದೆ, ಸುಬ್ರಹ್ಮಣ್ಯ ಅಂತ. ಸೊ ಅದಕ್ಕೆ ಇಂಟ್ರೊಡಕ್ಷನ್ ಟ್ರ್ಯಾಕ್ಗೆ ನನಗೆ ಒಂದು ಸಾಲಿಡ್ ಆಗಿ ಬೇಕು ಟ್ರ್ಯಾಕು ಅಂತ ಹೇಳಿದಾಗ, ದೆನ್ ವೆರಿ ಗ್ರೇಟ್ ನ್ಯೂಸ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಅದೊಂದು ಇವಾಗ ನಮ್ಮ ವೇಟಿಂಗ್ ಫಾರ್ ದ್ಯಾಟ್ ಟು ಕಮ್ ಔಟ್. ಯಾಕಂದರೆ ಮೂವಿ ಆಲ್ಮೋಸ್ಟ್ ಮುಗ್ದಿದೆ, ಶೂಟಿಂಗ್ ಎಲ್ಲ ಮುಗ್ದಿದೆ. ನನ್ನ ಸಾಂಗ್ಸ್ ಮೇಲೆಲ್ಲ ರಿವರ್ಕ್ ನಡೀತಾ ಇದೆ. ಅಟ್ಲೀಸ್ಟ್ ದ ಆಡಿಯೋ ಆರ್ ಲಿರಿಕ್ಸ್ ವಿಡಿಯೋ ವೆನ್ ಕ್ಯಾನ್ ಆರ್ ಫ್ಯಾನ್ಸ್ ಎಕ್ಸ್ಪೆಕ್ಟ್? ಅಂದರೆ ಇನ್ನೂ ಪ್ರಾಬ್ಲಿ ಇನ್ನೂ ಹಿಡಿಯುತ್ತೆ. ರೆಕಾರ್ಡಿಂಗ್ ಆಗಿದೆ? ರೆಕಾರ್ಡಿಂಗ್ ಎಲ್ಲ ಆಗಿ ಕಂಪ್ಲೀಟಾಗಿ ಮುಗ್ದೋಗಿದೆ. ಅದು ಒಂದಿಷ್ಟು ಚೇಂಜಸ್ ಏನೋ ಪ್ರಾಬ್ಲಿ ಇರ್ಬೋದು. ಬಟ್ ಏನಂತಂದರೆ ನಮಗೆ ಖುಷಿ ಆಯಿತು ವರ್ಕ್ ಇದು ಮಾಡಿಕೊಟ್ಟಿರೋದು ಅಂತಂದ್ಬಿಟ್ಟು. ಅಂದರೆ ಇವಾಗ ಅದು ಲೈಫ್ ಬೇರೆ, ಮುಂಚೆಗಿಂತ ಇವಾಗಿನ ನೋಡೋಕೆ ಹೋದಾಗ ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ದೊಡ್ಡ ಬ್ಯಾನರ್ಗೆ ಹೋಗ್ತಿರ್ತೀವಿ ವರ್ಕ್ ಮಾಡೋದಕ್ಕೆ. ಸೊ ಅದರದ್ದು ಎಥಿಕ್ಸ್ ಬೇರೆ ಇರುತ್ತೆ. ಆಮೇಲೆ ಅಪ್ರಿಸಿಯೇಷನ್ ಹಂಗೆ ಇರುತ್ತೆ. ನಮಗೆ ಕುಗ್ಸೋದಾಗಲಿ ಇನ್ನೊಂದಾಗಲಿ ಬೇರೆ ಥರ ಮಾತಾಡೋದು, ನಥಿಂಗ್ ವಿಲ್ ಬಿ ದೇರ್. ಟೋಟಲ್ ರೆಸ್ಪೆಕ್ಟ್ ಇರುತ್ತೆ. ಅವ್ರ ಮೇಲೆ ನಮಗಿರುತ್ತೆ, ಅವ್ರಿಗೆ ನಮ್ಮ ಮೇಲೆ ಇರುತ್ತೆ. ಸೊ ಈ ಪ್ಯಾಟರ್ನಿಗೆ ಬರೋಕ್ಕೆ ವಿ ಹ್ಯಾಡ್ ಟು ಗೋ ಥ್ರೂ ಆಲ್ ದಿಸ್. ಸೊ ಇದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳೋದು ಎಲ್ಲರಿಗೂ ಅಷ್ಟೇ. ಯು ಹ್ಯಾವ್ ಟು ಗೋ ಥ್ರೂ ದೀಸ್ ಪಾತ್. ಯಾಕಂದರೆ ನಿಮ್ಗೆ ಅದೇ ಪಾತ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಇಫ್ ಯು ವಾಂಟ್ ಟು ಗೋ ಹಿಟ್ ಸಡನ್ನಾಗಿ ನೀನು ಮೇಲೋಗಿ ಏನೋ ಮಾಡಬೇಕು ಅಂದರೆ ನಿಂಗೆ ಹಂಗೆ ಮಾಡೋಕ್ಕಾಗಲ್ಲ. ಹಿಂಗೆ ಹೋದ್ರೇ ನಿಂಗೆ ಸಿಗೋದು ಅನ್ನೋದು. LKG ಮುಗಿಸಿದ್ರೇ ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೇ. ನೀನು 10th ಹೋಗ್ಬೇಕಂದ್ರೆ ನೀನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಬೇಕಲ್ಲ. ಸೊ ನೀನು 10th ಹೋಗೋದಕ್ಕೆ ಅದೇನು ಪ್ರೋಸೆಸ್ ಇದೆ ಅಲ್ಲಿ ಹೋದಾಗೇ ನಿಂಗೆ 10th ಅರ್ಥ ಆಗುತ್ತೆ ಅಷ್ಟೇ. ಸೊ ಹಂಗೆ. ಏಕೆಂದರೆ ಎಷ್ಟೊಂದು ಜನ ನೀವು ಇಷ್ಟು ಹಿಂದೆ ಕಷ್ಟಪಟ್ಟಿರೋದು ಅಥವಾ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸೈಕಲ್ ಹೊಡಿಯೋದು ನೋಡಿರಲ್ಲ. ಅವರಾಗ್ಲಿ ಅಲ್ವಾ, ನಾನು ಬಿಜು ಬ್ರೋನು ಮಾತಾಡಿದ್ವಿ, ಬ್ರೋ ಎಷ್ಟು ಬ್ರೋ ಸೈಕಲ್ ಹೊಡೆದಿ. ಈಗ ನೋಡಿದಾಗ ಅವ್ರಿಗೇನೋ ಮಾಡ್ತಾರೆ. ಇವಾಗ ಬ್ರೋ ಇವಾಗ ಎಷ್ಟು ಬ್ರೋ ಕಾರ್ ಹೊಡೆದಿರೋದು ಅಂತೀವಿ, ಅವಾಗ ಸೈಕಲ್ ಹೊಡೆದ್ವಿ ಅಷ್ಟೇ. ಹಂಗಾಗಿ ಹೋಗಿದೆ ಇವಾಗ. ನಿಜ. ಸೊ ಯುವರ್ ಮೆಸೇಜ್ ಫಾರ್ ದಿಸ್ ಯಂಗ್ ರ್ಯಾಪರ್ಸ್, ರೈಟ್, ಆರ್ ಎನಿ ಯಂಗ್ ಆರ್ಟಿಸ್ಟ್? ಅಫ್ಕೋರ್ಸ್ ನಾವು ಹೇಳಿದಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಆದಮೇಲೆ 10th ಸ್ಟ್ಯಾಂಡರ್ಡ್ ಬರೋದು, ಈ ಅವಮಾನಗಳು ಇದೆಲ್ಲ ಸಹಿಸ್ಕೊಳ್ಬೇಕು. ಬಟ್ ಆದ್ರೂ ಹೌ ಟು ಅವಾಯ್ಡ್, ಎಸ್ಪೆಷಲಿ ಸ್ಕ್ಯಾಮ್ ಅಂತ ಹೇಳಲ್ಲ, ಬಟ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವೇರ್ ದೇ ಕಾಲ್ ಯು, ವರ್ಕ್ ಮಾಡಿಸ್ಕೊಂಡು ಆಮೇಲೆ ಕ್ರೆಡಿಟ್ ಕೊಡೋದಾಗ್ಲಿ ಅಥವಾ ದುಡ್ಡೇ ಕೊಡದೇ ಇರೋದು ಆಗಿದೆ ಅಲ್ವಾ. ಹೌದು. ಇನ್ನೊಂದು ಕೆಲವು ಆರ್ಟಿಸ್ಟ್ಗಳನ್ನ ಕೇಳೀನಿ ದಟ್ ಓಕೆ ಪೇಮೆಂಟಿಗೆ ನೀವು ಹೇಳ್ದಂಗೆ 10 ಅಂದರೆ ಅದಕ್ಕಿಂತ ಕಮ್ಮಿ ಕೊಟ್ಬಿಟ್ಟು ಆಮೇಲೆ ಹೇಳ್ತಾರೆ ನಿನ್ನ ಹೆಸರು ಬೇಕಾ ಬೇಡವಾ ಅಲ್ವಾ, ಬೇಕು ಅಂದರೆ
ಸುಮ್ಮನೆ ಹೋಗ್ಬೇಕು, ಇಲ್ಲ ಅಂದರೆ ತಗೋ. ಈಗ ಹೆಸ್ರು ಇಲ್ಲ, ದುಡ್ಡು ಇಲ್ಲ. ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಾನು ಒಂದು ಫಿಲಮಿಗೆ ಮಾಡಿದ್ದೆ, ನನ್ನ ಫಸ್ಟು ರ್ಯಾಪು ನನ್ನ ಫಿಲಮ್ಗೆ ಅಂತ ಮಾಡಿದ್ದು. ಅದು ರಿಲೀಸು ಆಗಿಲ್ಲ, ಬಟ್ ರೆಕಾರ್ಡಿಂಗ್ ಕರ್ಸ್ಕೊಂಡ್ರು. ಟ್ರ್ಯಾಕ್ ರಿಲೀಸ್ ಆಗಿಲ್ಲ, ಮೂವಿ ಆಯಿತು. ಮೂವಿನೂ ರಿಲೀಸ್ ಆಗಿಲ್ಲ, ಟ್ರ್ಯಾಕು ರಿಲೀಸ್ ಆಗಿಲ್ಲ. ರೆಕಾರ್ಡಿಂಗ್ ಮಾಡಿಸ್ಕೊಂಡಿದ್ದಾರೆ. ನಂದು ಫಸ್ಟ್ ಪೇಮೆಂಟು 500 ರೂಪಾಯಿ ಅಷ್ಟೇ. ಆ 500 ರೂಪಾಯಲ್ಲಿ ನಾನು ಅಲ್ಲಿ ಹೋಗಲ್ಲಿ ರೆಕಾರ್ಡ್ ಮಾಡೋಕ್ಕೇ 200 ರೂಪಾಯಿ ಹೊಟ್ಟೋಯ್ತು. ನಿಜ. ಅಂದರೆ ಔಟ್ ಆಫ್ ಪ್ಯಾಷನ್ ಹೋಗಿರ್ತೀನಿ ಅಷ್ಟೇ. ದುಡ್ಡೇ ಬೇಕು ಅಂತ ಹೋದ್ರೆ ಅಂತಂದರೆ ದುಡ್ಡು ಸಿಗ್ಬೋದು ಲೈಫಲ್ಲಿ, ಆಮೇಲೆ ಹೋಗ್ತಾ ಹೋಗ್ತಾ ಮರ್ಯಾದೆ ಸಿಗಲ್ಲ, ಹಂಗಾಗೋಗುತ್ತೆ ಒಂದಿಷ್ಟು ಪಾಯಿಂಟು. ಸೊ ನಾನು ಹಂಗೆ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಹೇಳೋದೇನು ಅಂತಂದರೆ ಯಂಗ್ಸ್ಟರ್ಸ್ಗೆ ಎಸ್ಪೆಷಲಿ, ನಾನು ಹಂಗೆ ಸ್ಟಾರ್ಟ್ ಮಾಡಿದಾಗ ನನಗೆ 500 ರೂಪಾಯಿ, ಆ 500 ರೂಪಾಯಿ ನಾನು 200 ರೂಪಾಯಿ ಹೊರಟೋಯ್ತು. 300 ರೂಪಾಯಿನೇ ಇಟ್ಕೊಂಡು ನಾನೇನು ಅದನ್ನು ಜೀವನ ಸಾಗಿಸೋಕ್ಕಾಗಲ್ಲ, ಅದು ಹಂಗೆ ಅದನ್ನು ಬೇಗ ಮುಗ್ದೋಗ್ಬಿಡುತ್ತೆ. ನಾನು ಅವಾಗ 500 ರೂಪಾಯಿ ತೊಗೊಂಡೆ ಅಂದಾಗ ಇವಾಗ 5,000 ಕೊಡ್ಬೋದು. ಇವಾಗಿನ ಯಂಗ್ಸ್ಟರ್ಸ್ ಏನೋ ಮಾಡಬೇಕು ಅಂತಂದಾಗ ಒಂದು ಬೇಸಿಕ್ ಪ್ರೈಸ್ ಅಂತ ಅಂದ್ಕೊಡ್ರೆ, ಅದೇನು ಅಂತಂದರೆ ಲೈಫ್ ಸ್ಟೈಲ್ಗೆ ಅದು ಇದಕ್ಕೆ ಮನೆದಕ್ಕೆ ಎಸ್ಪೆಷಲಿ ಲೈಫ್ ಸ್ಟೈಲ್ ಅಂತೀನಿ ನೋಡಿ, ಅದು ಹೇಳ್ಬಿಟ್ರೆ ಅಲ್ಲಿ ಖರ್ಚಿಗೆ ಹೋಗ್ಬಿಡುತ್ತೆ ಅವೆಲ್ಲ. ಹಂಗಲ್ಲ, ಮನೆ ನೋಡ್ಕೊಳಕ್ಕೆ ಅಟ್ಲೀಸ್ಟ್ ಬೀಯಿಂಗ್ ಎ ಫ್ಯಾಮಿಲಿ ಮ್ಯಾನ್ ಹೇಳ್ತೀನಿ. ಈಗ ನಾವು ಲೈಫ್ ಇಸ್ ಡಿಫ್ರೆಂಟ್. ಬಟ್ ಅವಾಗೇನು ನಮ್ಮ ಮನೆ ಓಕೆ ಏನೋ ಮಾಡ್ತವ್ರೆ, ಅಪ್ಪ ಏನೋ ಮಾಡ್ತಾರೆ, ಅಮ್ಮ ಏನೋ ಬಿಡು ಅವರೇ, ಇದು ಬೇಡ. ಯಾಕಂದರೆ ಕಷ್ಟ ಪಡ್ತಾ ಇದ್ದಾರೆ, ಕಣ್ಮುಂದೆ ಕಾಣ್ತಾ ಇದೆ. ಅದೆಲ್ಲ ಇದ್ರೂ ಯು ಕಾಂಟ್ ಜಸ್ಟ್ ಇಗ್ನೋರ್ ದಟ್. ಯಾಕಂದರೆ ಮುಂದೊಂದು ದಿನ ಅದೇ ಜಾಗಕ್ಕೆ ಬರ್ತೀವಿ. ಏನಕ್ಕೆ ಅದೇ ಜಾಗಕ್ಕೆ ಬರ್ತೀವಿ? ಕಷ್ಟದ ಜಾಗಕ್ಕೆ ಅಂದಾಗ ಆ ಕಷ್ಟ ನೋಡಿ ಸುಮ್ಮನೆ ಇದ್ರೆ ಮಾತ್ರ ಆ ಜಾಗಕ್ಕೆ ಬರ್ತೀವಿ. ಅದನ್ನು ಅರ್ಥ ಮಾಡ್ಕೊಂಡು ಹೋದಾಗ ಆ ಇದಕ್ಕೆ ನಾವು ಬರಲ್ಲ, ಸ್ವಲ್ಪ ಮೇಲೆ ಹೋಗ್ತೀವಿ ಲೈಫಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಆಲ್ಮೋಸ್ಟ್ ಎಪಿಸೋಡ್ ಕೊನೆಗೆ ಬಂದಿದ್ದೀವಿ. ನಿಮ್ಮ ಹತ್ರ 2 ಸತಿ ರ್ಯಾಪ್ ಮಾಡಿಸ್ಬಿಟ್ಟಿದ್ದೀನಿ. ಬಟ್ ಆದರೂ ಬಿಫೋರ್ ಕ್ಲೋಸಿಂಗ್ ಐ ಥಾಟ್ ಈ ಸತಿ ನಿಮ್ಗೆ ಯಾವ್ದು ಇಷ್ಟ? ಯಾವ್ದಾದ್ರು ಒಂದು ಟ್ರ್ಯಾಕ್ ತಗೊಂಡು ಒಂದು ಫೈನಲ್ ರ್ಯಾಪ್ ಫಾರ್ ಅವರ್ ಆಡಿಯನ್ಸ್. ಸೊ ನನಗೆ ಲೂಪ್ ಅಂತ ಒಂದು ಟ್ರ್ಯಾಕ್ ನಾನು ಮಾಡಿದ್ದೆ. ಹೆಂಗೋಗುತ್ತೆ ಅಂದರೆ ರ್ಯಾಪ್ ಬೇಕು ಎಲ್ರಿಗೂ ರ್ಯಾಪ್ ಬೇಕು, 2 ಲೈನ್ ಹೇಳಿದ್ಮೇಲೆ ಮೈಕ್ ಬೇಕು, ಕ್ಯಾಪ್ ಬೇಕು, ಸಾಧನೆಗೆ ರೂಲ್ ಒಂದೇ, ಪರಿಶ್ರಮ ಪಡಬೇಕು, ಮಿಸ್ಟೇಕ್ ಆದರೂ ಪ್ರಾಕ್ಟೀಸ್ ಕಲಿಬೇಕು. ನನ್ನ ಆಸೆ ಒಂದೇ, ಎಲ್ಲರೂ ಕೂಡ ಬೆಳಿಬೇಕು. ಅಂದರೂ ನನ್ನ ಬುಡಕ್ಕೆ ಬಂದರೆ ನಂಗನ್ಸುತ್ತೆ ಕಿತ್ತಾಗಬೇಕು. ಲೂಪಲ್ಲಿ ಓಡುತ್ತೆ ರ್ಯಾಪ್ ನನ್ನ ಬಾಯಲ್ಲಿ, ಗ್ಯಾಪಲ್ಲಿ ರ್ಯಾಪ್ ತೋರಿಸ್ತೀನಿ ಚಿನ್ನ ಬಾ ಇಲ್ಲಿ. ವೈಲ್ಡ್ ರ್ಯಾಪರ್ ನೋಡಿದ್ಯಾ ಹಿಪ್ ಹಾಪ್ ಕಾಡಲ್ಲಿ, ಅದರಲ್ಲೂ ಹುಟ್ಟಿ ಬೆಳೆದಿರೋದು ಕರುನಾಡಲ್ಲಿ. ಸೊ ಬೀಟ್ನ ನೀಟಾಗಿ ಮೀಟ್ ಮಾಡಿ ಗೀಟ್ ಹಾಕಿ ಬರಿವೆ ಸಾಹಿತ್ಯ ಸಂಗೀತ ರಿಪೀಟ್ ಮಾಡಿ ರ್ಯಾಪ್ ಮಾಡ್ತೀನಿ ಅಂತರಾತ್ಮದ ಒಳಗೆ. ಅದಕ್ಕೆ ನಾನು ರ್ಯಾಪ್ ಮಾಡ್ತೀನಿ ಹೊರಗೆ, ಚಾಪೆ ಕೆಳಗೆ ಇಲ್ಲ ರಂಗೋಲಿ ಕೆಳಗೆ, ನೀನೆಲ್ಲೇ ತುರಿದರು ನೀನು ನನ್ನ ಕೆಳಗೆ. ಊಟಕ್ಕಾಗೋದಿಲ್ಲ ನನ್ನ ಕಲೆ, ಬಂದರನ್ನು ಬಳಿಗೆ, ಬಂದರನ್ನು ರೋಡಿಗೆ, ತಿನ್ನೋದು ನಾನು ಹೋಳಿಗೆ. ರ್ಯಾಪ್ ಮಾಡುವೇನು ಪ್ರತಿದಿನ, ಸಿಹಿ ದಿನ ಕಹಿ ದಿನ, ನೋಡಿದ್ದೀನಿ ಎಲ್ಲ ದಿನ, ಬೀಟ್ ಮುಗಿದರೂ ಬೇಕಾಗಿದೆ ನನಗಿನ್ನ. ನೀನು ಯೋಚಿಸುವ ಮುನ್ನ ನಿನ್ನ ಯೋಚನೆಗೆ ಗುಣ ಕೊಟ್ಟು ಹಾಕಿದ್ದೀನಿ POP. ನೀನು ಕೊಡೋ ಪ್ರತಿ ಶಾರ್ಟ್ಗೂ ನಾನೇ ಮಗ DOP. ಶಾರ್ಟ್ ಬರಕ್ಕೆ ಕೊಡ್ತಿಲ್ಲ ಅಂದರೆ ಆಡಕ್ಕೆ ಹೋಗು COD. ನಾನು ಹೇಳಿದ ಕಾಲ್ ಆಫ್ ಡ್ಯೂಟಿ, ನೀನು ಅನ್ಕೊಂಡಿದ್ದು ಕ್ಯಾಶ್ ಆನ್ ಡೆಲಿವರಿ. ಬಾರೋ ಮರಿ, ನಾನು ರ್ಯಾಪ್ ಮಾಡಿ ಕೂತ್ಕೊಂಡು ನೀನು ಬರೀ, ಇಲ್ಲ ಅಂದರೆ ನಿಂತ್ಕೊಂಡು ತಿನ್ಕೊಂಡಿರು ಕಳ್ಳೆ ಪೂರಿ. ಈ ಥರ ಹೋಗುತ್ತೆ. ಸೂಪರ್. ಇದನ್ನು ಪಕ್ಕ ಲೂಪಲ್ಲಿ ಕೇಳ್ಬೋದು. ಇನ್ನೂ ಲೂಪಲ್ಲಿತ್ತು, ಬಟ್ ನಾನು ಲೂಪ್ ಕಟ್ ಮಾಡಿದೆ, ಯಾಕಂದರೆ ಲೂಪ್ ನೋಡಿ ಅಂತ. ಇಲ್ಲ. ಸೊ ಆಡಿಯನ್ಸ್, ನಿಮಗೆ ಇನ್ನೂ ಕಾಂಟೆಂಟ್ ಬೇಕು ಅಂದರೆ ರ್ಯಾಪ್ ಕಾಂಟೆಂಟ್, ಯು ಕ್ಯಾನ್ ಚೆಕ್ಔಟ್ ಮಾರ್ಟಿನ್ ಇಯೋಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಮಾರ್ಟಿನ್ ಬ್ರೋ, ಯು ಆರ್ ಮೈ ಬ್ರೋ ನಾ. ಥ್ಯಾಂಕ್ ಯು ಫಾರ್ ಟೇಕಿಂಗ್ ಟೈಮ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿಮ್ಮ ಈಚ್ ರ್ಯಾಪಲ್ಲಿ ಲಿರಿಕ್ಸ್ ಇದೆ ಅಲ್ಲ, ತುಂಬ ರಿಲೇಟ್ ಮಾಡ್ಬೋದಾಗಿತ್ತು. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಟೇಕಿಂಗ್ ಟೈಮ್. ಧನ್ಯವಾದಗಳು. ಆ್ಯಂಡ್ ಆಡಿಯನ್ಸ್, ಎಸ್, ಇಷ್ಟೊತ್ತು ನಮ್ಮ ಜೊತೆ ಇದ್ದಕ್ಕೆ ಥ್ಯಾಂಕ್ ಯು. ದಿಸ್ ಇಸ್ ಯೋರ್ ಹೋಸ್ಟ್ MC ಪ್ರಮೋದ್. ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡೋಣ.